ನೀವು ನಿಮ್ಮ ಮನೆಯಲ್ಲಿ ಹಾಗೂ ಜೀವನದಲ್ಲಿ ಮಾಡುವಂತಹ ಈ 5 ಕೆಟ್ಟ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಹಣವನ್ನು ಖಾಲಿ ಮಾಡುತ್ತವೆ ಹಾಗೂ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಮಾಡುತ್ತದೆ. ಆ ದುರಭ್ಯಾಸಗಳ ಕುರಿತು ಇಲ್ಲಿ ತಿಳಿಯೋಣ. ಅಡುಗೆ ಮನೆಯಲ್ಲಿ ಇರುವಂತಹ ಎಂಜಲಾಗಿರುವ ಪಾತ್ರೆಗಳು. ವಾಸ್ತುಶಾಸ್ತ್ರದ ಪ್ರಕಾರ ಯಾವತ್ತೂ ಕೂಡ ಅಡುಗೆ ಮನೆಯಲ್ಲಿ ಎಂಜಲು ಆಗಿರುವ ಪಾತ್ರೆಗಳನ್ನು ಹೆಚ್ಚು ಸಮಯದವರೆಗೆ ಇಡಬಾರದು. ಶುಚಿಯಾಗಿ ತೊಳೆದು ಅವುಗಳನ್ನು ಇಡಬೇಕಾಗಿರುವಂತಹ ಸ್ಥಳದಲ್ಲಿ ಇಟ್ಟು ಬಿಡಬೇಕು. ಸಾಕಷ್ಟು ಜನರ ಜೀವನದಲ್ಲಿ ಇದೊಂದು ಕೆಟ್ಟ ಅಭ್ಯಾಸವೇ ಆಗಿದೆ. ಅದೇನೆಂದರೆ ರಾತ್ರಿ ಊಟ ಮಾಡಿರುವಂತಹ ಪಾತ್ರೆಗಳನ್ನು ರಾತ್ರಿಯೇ ಶುಚಿಗೊಳಿಸಿ ಅದನ್ನು ಇಡಬೇಕಾಗಿರುವಂತಹ ಸ್ಥಳದಲ್ಲಿ ಇಡೋದನ್ನು ಬಿಟ್ಟು ಬೆಳಗ್ಗೆವರೆಗೂ ಕೂಡ ಅದನ್ನು ಇಟ್ಟು ನಂತರ ತೊಳೆಯುತ್ತಾರೆ. ಇದೇ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚುತ್ತವೆ. ಯಾವತ್ತೂ ಕೂಡ ಅಡುಗೆ ಮನೆಯಲ್ಲಿ ಎಂಜಲು ಆಗಿರುವಂತಹ ಪಾತ್ರೆಗಳನ್ನು ಇಡಬಾರದು. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ರಾಹು ಹಾಗೂ ಕೇತುವಿನ ಪ್ರಭಾವ ಹೆಚ್ಚುತ್ತದೆ ಹಾಗೂ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ತಾಂಡವ ಆಡುತ್ತವೆ. ಲಕ್ಷ್ಮೀ ಮಾತೆ ಕೂಡ ಕೋಪಗೊಳ್ಳುತ್ತಾಳೆ. ಬೆಡ್ ಮೇಲೆ ಹರಿದು ಹೋಗಿರುವ ಅಥವಾ ಕೊಳಕಾಗಿರುವ ಬೆಡ್ಶೀಟ್ ಇಡೋದು. ನೀವು ಯಾವ ಬೆಡ್ ಮೇಲೆ ಮಲಗುತ್ತೀರೋ ಅದರ ಮೇಲೆ ಯಾವುದೇ ರೀತಿಯ ಕೊಳಕಾಗಿರುವಂತಹ ವಸ್ತುವನ್ನು ಇಡಬಾರದು. ಅದರಲ್ಲಿಯೂ ವಿಶೇಷವಾಗಿ ಕೊಳಕಾಗಿರುವ ಅಥವಾ ಹರಿದು ಹೋಗಿರುವಂತಹ ಬೆಡ್ಶೀಟ್ ಅನ್ನು ಇಡಲೇಬಾರದು. ಇದು ನಿಮ್ಮ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕೆಲಸವೇನೆಂದರೆ ನಿಮ್ಮ ಬೆಡ್ಶೀಟ್ ಅನ್ನು ಸರಿಯಾದ ರೀತಿಯಲ್ಲಿ ಮಡಚಿಟ್ಟು ಶುಚಿಯಾಗಿಡಬೇಕು. ತುಂಬಾ ದಿನಗಳವರೆಗೆ ಒಂದೇ ಬೆಡ್ಶೀಟ್ ಅನ್ನು ನಿಮ್ಮ ಬೆಡ್ ಮೇಲೆ ಹಾಸಿಡಬೇಡಿ. ಬೆಡ್ ಮೇಲೆ ಹೊದಿಸಿಡುವ ಬೆಡ್ಶೀಟ್ ಕೊಳಕಾಗಿದ್ರೆ ನಿಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಅನಾಹುತಗಳು ಅಥವಾ ದುರಾದೃಷ್ಟ ಕೆಲಸಗಳು ನಡೆಯಬಹುದಾಗಿದೆ. ದೇವರ ಕೋಣೆಯನ್ನು ಕೊಳಕಾಗಿರಿಸುವುದು. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಕೋಣೆ ಅತ್ಯಂತ ಪವಿತ್ರವಾದ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ದೈವಿಕ ಕಾರ್ಯಗಳ ಪ್ರಾರಂಭ ಅಲ್ಲಿಂದಲೇ ಆಗುವುದು. ಹೀಗಾಗಿ ಬೆಳಗ್ಗೆ ಎದ್ದು ಶುಚಿಯಾದ ನಂತರ ಪ್ರಮುಖವಾಗಿ ಮೊದಲಿಗೆ ಪೂಜೆ ಮಾಡುವುದಕ್ಕಿಂತ ಮುಂಚೆ ದೇವರ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿದ ನಂತರವೇ ದೇವರ ಪೂಜೆ ಮಾಡಬೇಕು. ಪ್ರತಿದಿನವೂ ಪೂಜೆ ಮಾಡಬೇಕು. ಒಂದು ವೇಳೆ ನಿಮ್ಮಿಂದ ಪ್ರತಿದಿನದ ಪೂಜೆ ಸಾಧ್ಯವಾಗಿಲ್ಲ ಎಂದಾಗಿದ್ದರೆ ಕನಿಷ್ಠ ಪಕ್ಷ ದೇವರ ಕೋಣೆಯಲ್ಲಿ ಯಾವುದೇ ರೀತಿಯ ಧೂಳು ಅಥವಾ ಮಣ್ಣು ಇಲ್ಲದಂತೆ ಸ್ವಚ್ಛವಾಗಿ ನೋಡಿಕೊಳ್ಳಬೇಕು. ಇದರಿಂದಾಗಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಬಹುದು ಹಾಗೂ ಮನೆಯವರ ಮನಸ್ಥಿತಿಯಲ್ಲಿ ಕೂಡ ಸಾಕಷ್ಟು ತಳಮಳಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು. ಸಾಕಷ್ಟು ಜನರಿಗೆ ಹೊರಗಡೆಯಿಂದ ಮನೆಗೆ ಬಂದ ನಂತರ ಚಪ್ಪಲಿಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಎಸೆದು ಬಿಡುತ್ತಾರೆ. ಈ ಕೆಟ್ಟ ಅಭ್ಯಾಸದಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಹಾಗೂ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತದೆ. ಮನೆಯ ಮುಂದೆ ಚಪ್ಪಲಿಯನ್ನು ಇಡುವ ಸಂದರ್ಭದಲ್ಲಿ ಮುಖ್ಯ ದ್ವಾರಕ್ಕೆ ತಾಗುವ ರೀತಿಯಲ್ಲಿ ಚಪ್ಪಲಿಯನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಯಾಕೆಂದರೆ ಮುಖ್ಯ ದ್ವಾರದಿಂದಲೇ ಮನೆಗೆ ಲಕ್ಷ್ಮಿ ಕಾಲಿಡುವ ಕಾರಣದಿಂದಾಗಿ ಈ ರೀತಿಯ ತಪ್ಪು ಕೆಲಸಗಳು ಆಕೆಗೆ ಕೋಪವನ್ನು ತರಿಸಬಹುದಾಗಿದೆ. ಇದೇ ಕಾರಣಕ್ಕಾಗಿಯೇ ಪಾದರಕ್ಷೆಗಳನ್ನು ಇಡುವುದಕ್ಕೆ ಅಂತಾನೆ ಬೇರೆ ಸ್ಥಳವನ್ನು ಪ್ರತ್ಯೇಕವಾಗಿ ಇರಿಸಬೇಕು. ಇದರಿಂದಾಗಿ ಚಪ್ಪಲಿಗಳನ್ನು ಶಿಸ್ತಿನಿಂದ ಇಡಬಹುದು. ಊಟ ಮಾಡಿದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ನಮ್ಮಲ್ಲಿ ಸಾಕಷ್ಟು ಜನರಿಗೆ ಊಟ ಮಾಡಿದ ನಂತರ ತಟ್ಟೆಯಲ್ಲಿಯೇ ಕೈ ತೊಳೆಯುವಂತಹ ಅಭ್ಯಾಸ ಇರುತ್ತದೆ. ಊಟ ಮಾಡಿದ ಕೂಡಲೇ ನಿಮ್ಮ ತಟ್ಟೆಯನ್ನು ತೆಗೆದುಕೊಂಡು ಕಿಚನ್ನಲ್ಲಿ ಇಡಿ ಹಾಗೂ ಕೂಡಲೇ ಕೈ ತೊಳೆದುಕೊಳ್ಳಿ. ಒಂದು ವೇಳೆ ನೀವು ಊಟ ಮಾಡಿದ ಕೂಡಲೇ ಅಲ್ಲಿ ತಟ್ಟೆಯಲ್ಲಿ ಕೈ ತೊಳೆದುಕೊಳ್ಳುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕುಂಠಿತಗೊಳಿಸುವಂತಹ ಕೆಲಸವನ್ನು ನಿಮ್ಮ ಕೈಯಾರೆ ನೀವೇ ಮಾಡುತ್ತೀರಿ. ಇದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡುಬರುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಮಾತ್ರವಲ್ಲದೆ ಜೀವನದಲ್ಲಿ ಪ್ರಗತಿ ಕೂಡ ನಿಧಾನಗತಿಯಲ್ಲಿ ಪಡೆದುಕೊಳ್ಳುತ್ತದೆ. ಹೀಗಾಗಿ ಇವಿಷ್ಟು ಕೆಲಸಗಳನ್ನು ಯಾವತ್ತೂ ಕೂಡ ನೀವು ಮನೆಯ ಒಳಗೆ
ಹಾಗೆ ಮಾಡಬೇಡಿ. ಹಾಗೂ ಇದರಿಂದಾಗಿ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದರಿಂದಾಗಿ ಹಣದ ಅಭಾವ ಉಂಟಾಗುವ ಸಾಧ್ಯತೆ ಇರುತ್ತದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.